ನಮ್ಮ ಪ್ರಾಮಾಣಿಕತೆ ನಮ್ಮನ್ನ ಉನ್ನತ ಮಟ್ಟಕ್ಕೆ ಒಯ್ಯುತ್ತದೆ. ಆಫೀಸ್ ಸೈಯದ್ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ದಿನ. ರಾಜ್ಯ ವಕ್ಫ್ ಮಂಡಳಿಯ ನೂತನ ಅಧ್ಯಕ್ಷ ಆಫೀಸ್ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿಯವರು ದೂದ್ನಾನಾ ದರ್ಗಾಗೆ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಅನಂತರ ಪ್ರಾರ್ಥನೆಯ ಬಳಿಕ ಅವರು ಸುಲೇಮಾನ್ ಶಾದಿ ಮಹಲ್ನಲ್ಲಿ ದೂದ್ ಪೀರಾ ದರ್ಗಾ ಕಮಿಟಿ ಮತ್ತು ಅಂಜುಮನ್ ಕಮಿಟಿಯ ವತಿಯಿಂದ ಆಯೋಜಿಸಲಾಗಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಅವರು ತಮ್ಮ ಭಾವನಾತ್ಮಕ ಭಾಷಣದಲ್ಲಿ ಹೇಳಿದರು, ಯಾವುದೇ ಕಮಿಟಿಯಲ್ಲಿರಲಿ ನಾವು ಮಾಡುವ ಪ್ರಾಮಾಣಿಕ ಸೇವೆಯೇ ನಮ್ಮನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ದರ್ಗಾ ಅಭಿವೃದ್ಧಿಗೆ ವಕ್ಫ್ ಮಂಡಳಿಯಿಂದ ಸಂಪೂರ್ಣ ಸಹಾಯ ನೀಡಲಾಗುತ್ತದೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಮುಖ್ಯ ಸಚೇತಕರಾದ ಸಲೀಂ ಅಹಮದ್ ಅವರು ಮಾತನಾಡಿ, ಲಕ್ಷ್ಮೇಶ್ವರ ದೂದ್ ಪೀರಾ ದರ್ಗಾ ಇತಿಹಾಸ ಪ್ರಸಿದ್ಧವಾಗಿದ್ದು ಇಲ್ಲಿ ರಾಜ್ಯದ ಹಾಗೂ ಬಾಹ್ಯ ರಾಜ್ಯಗಳಿಂದಲೂ ಭಕ್ತರು ಬರುವುದು ಸಾಮಾನ್ಯ. ಎಲ್ಲರಿಗೂ ಉತ್ತಮ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರದಿಂದ 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದರು. ವೇದಿಕೆಯಲ್ಲಿ ಭಾಗವಹಿಸಿದ್ದ ಪ್ರಮುಖರು ಮಾಜಿ ಶಾಸಕ ರಾಮಣ್ಣ ಲಮಾಣಿ, ಆನಂದ್ ಗಡ್ಡದೇವರ ಮಠ, ಸುಜಾತ ದೊಡ್ಡಮನಿ, ಡಾಕ್ಟರ್ ಅಬ್ದುಲ್ ಕರೀಂ ಪಟವಿಗಾರ, ಪುರಸಭೆ ಅಧ್ಯಕ್ಷೆ ಯಲ್ಲವ್ವ ದುರ್ಗಣ್ಣವರ್, ಉಪಾಧ್ಯಕ್ಷ ಫಿರ್ದೋಷ್ ಆಡೂರು ಹಾಗೂ ದರ್ಗಾ ಅಂಜುಮನ್ ಕಮಿಟಿಗಳ ಪ್ರಮುಖರು. ಕೆಪಿಸಿಸಿ ಸದಸ್ಯ ಆನಂದ್ ಸ್ವಾಮಿ ಗಡ್ಡದೇವರ ಮಠ ಅವರು ಹೇಳಿದರು, ಇವತ್ತು ಜಾತಿ ಧರ್ಮದ ಹೆಸರಿನಲ್ಲಿ ಭಿನ್ನತೆ ತರಲು ಪ್ರಯತ್ನಗಳು ನಡೆಯುತ್ತಿವೆ. ಆದರೆ ಮುಸ್ಲಿಂ ಧರ್ಮ ಒಗ್ಗಟ್ಟಿನ ಸಂಕೇತವಾಗಿದೆ ಎಂದು ನುಡಿದರು. ನಂತರ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೊಂದಿಗೆ ಚರ್ಚಿಸಿ ಮತ್ತಷ್ಟು ಆರ್ಥಿಕ ನೆರವು ಪಡೆಯಲಾಗುವುದೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹುಮಾಯೂನ್ ಮಾಗಡಿ, ದಾದಾಪೀರ್ ಮುಚಾಲಿ, ಜಿಶಾನ್ ಪಠಾಣ್, ನಜೀರ್ ಗದಗ್, ಸೈಯದ್ ಅಲಿ ಸಾಹೇಬ್ ಹವಾಲ್ದಾರ್ ಸೇರಿದಂತೆ ಸಮಾಜದ ಮುಖಂಡರು ಹಾಗೂ ಯುವಕರ ಸನ್ನಿಧಿಯು ಕಂಡುಬಂದಿತು. ಈ ಕಾರ್ಯಕ್ರಮವು ಲಕ್ಷ್ಮೇಶ್ವರದ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಏಕತೆಗಿಂತಲೂ ದಿಟ್ಟ ನಿರೂಪಣೆಯಾಗಿ ರೂಪುಗೊಂಡಿತು. ವರದಿ ಅಲ್ತಾಫ್ ಹವಾಲ್ದಾರ್, ನಮ್ಮ ಲಕ್ಷ್ಮೇಶ್ವರ ನ್ಯೂಸ್. ಈ ಸುದ್ದಿ ನಿಮಗೆ ಇಷ್ಟವಾಯಿತೆ? ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಲಕ್ಷ್ಮೇಶ್ವರ, ನಿಮ್ಮ ಧ್ವನಿ, ನಮ್ಮ ಸುದ್ದಿ. जिससे इदारे का भी फायदा हो और लोगों का भी फायदा हो, तो उसी मैकेनिज्म पे हम लोग काम इंशाल्लाह करेंगे. आगे लक्ष्मेश्वर जितने रहने वाले यहाँ पर मौजूद हैं, मैं आप सबका शुक्रिया अदा करता हूँ कि आप लोग खुशी बनाए और इज्जत अफजाई की. आप लोग इत्मीनान कर रहे हैं कि हम लोग इस बार जो भी हमसे बनेगा इंशाअल्लाह बेहतर से बेहतर डेवलप करने की कोशिश करेंगे और जो भी मांगे वही सही साथ यहाँ मौजूद हैं और हम सब लोग के साथ मिलकर जो है नताइज इंशाअल्लाह ज़रूर दिखाएंगे. इसके अलावा वैसे आखिरी बात कहते हुए जगह लेने का चूँकि बहुत देर हो चुकी है, बस हमें जैसे कि साहिब जलाल साहब ने कहा कि दरगाह की ಎಲ್ಲ ದೈವಕ್ಕೂ ವಂದಿಸುತ್ತಾ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಸೋಮನಾಥ ಹಾಗೂ ದೂದ್ ಪೀರಾ ಅಜ್ಜನವರ ಪಾದಗಳಿಗೆ ಪುರಪಟ್ಟವರ ಆಶೀರ್ವಾದದೊಂದಿಗೆ ಇವತ್ತಿನ ಈ ಶುಭ ಸಂದರ್ಭದ ಈ ಸುಂದರ ವೇದಿಕೆಯಲ್ಲಿ ನಮ್ಮೆಲ್ಲರ ಪೂಜನೀಯರು ಹಾಗೂ